ಇಲ್ಲಿ ಸ್ಯಾಂಡಲ್‌ವುಡ್‌ನಲ್ಲಿ ಬೆಳೆದಿರುವಂಥ ನಿಮ್ಮ ಮಂಗಳೂರಿನ ಆಕ್ಟರ್ಸ್‌ಗಳ ಸಪೋರ್ಟ್ ತಗೋಬೋದಿತ್ತಲ್ಲ? ಯಾಕದು ಟ್ರೈ ಮಾಡಿ? ಆ್ಯಕ್ಚುಲಿ ಹೋಗಿದ್ದೀನಿ. ನೀವು ಹೇಳೋ ಹಾಗೆ ಇವಾಗ ನೆನಪಾಯ್ತು. ಹೋಗಿದ್ದೀನಿ, ಬಟ್ ನನಗೆ ಅಲ್ಲಿ ಏನೂ ಸಕ್ಸಸ್ ಕಂಡಿಲ್ಲ. ಅಂದರೆ ಅಲ್ಲಿಂದ ಹೆಲ್ಪ್ ಸಿಗುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ಒಂದು ದಿವಸ ನಾನು ಕೂಡ ಓಡೋಕುದ್ರೆ ಆದಾಗ ಮೇ ಬಿ ನನಗೆ ಸಪೋರ್ಟ್ ಜಾಸ್ತಿ. ಸುಮಾರು ಜನ ಅವರನ್ನು ಯೂಸ್ ಮಾಡಿದರು ಅಷ್ಟೆ. ಸೊ ಅಂತ ಇನ್ನು ನಿಮ್ಮ ಜರ್ನಿ ಬಗ್ಗೆ ನೋಡೋದಾದರೆ ನೀವು ಅಂದರೆ ನೀವು ಕೂಡ ಸಿನಿಮಾ ರಂಗದಲ್ಲಿದ್ದೀರಾ. ಸೊ ಈಗ ಎಂಟ್ರಿ ಕೊಡ್ತಿದ್ದೀರಾ. ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಪ್ರಯತ್ನಪಟ್ಟು ಇಲ್ಲಿ ಸ್ಯಾಂಡಲ್‌ವುಡ್‌ನಲ್ಲಿ ಬೆಳೆದಿರುವಂಥ ನಿಮ್ಮ ಮಂಗಳೂರಿನ ಆ್ಯಕ್ಟರ್ಸ್‌ಗಳ ಸಪೋರ್ಟ್ ತಗೋಬೋದಿತ್ತಲ್ಲ? ಯಾಕದು ಟ್ರೈ ಮಾಡಲಿಲ್ವಾ ನೀವು? ಅದೇ ನೀವು ಹೇಳಿದಾಗೆ ನನ್ನ ಮುಖ ಏನು ನೋನ್ ಫೇಸ್ ಅಲ್ಲ. ಹಾಗಾಗಿ ನನಗನ್ನಿಸ್ತಾ ಇದೆ ನೋನ್ ಫೇಸ್ಗಳಿಗೆ ಮಾತ್ರ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಅಂತ. ಹಾಗಾಗಿ ನಾನು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರು ತಪ್ಪಿಲ್ಲ. ಅಂದರೆ ಅವರ ಹೆಲ್ಪ್ ತಗೊಳ್ಳೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಹೋಗಿದ್ದೀನಿ. ನೀವು ಹೇಳೋ ಹಾಗೆ ಇವಾಗ ನೆನಪಾಯ್ತು. ಹೋಗಿದ್ದೀನಿ, ಬಟ್ ನನಗೆ ಅಲ್ಲಿ ಏನೂ ಸಕ್ಸಸ್ ಕಂಡಿಲ್ಲ. ಅಂದರೆ ಅಲ್ಲಿಂದ ಹೆಲ್ಪ್ ಸಿಗುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ. ಅವರ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನನಗೆ ಅನ್ನಿಸ್ತಾ ಇದೆ ಇದು ನೋನ್ ಫೇಸ್ ಅಲ್ಲ. ಸೊ ಮೇ ಬಿ ನನ್ನ ಸ್ಟ್ರಗಲ್ಗೆ ನಾನೇ ಹೆಲ್ಪ್ ಮಾಡಬೇಕು ಅಂತ. ಅಂದರೆ ಅವರು ಸ್ಯಾಂಡಲ್‌ವುಡ್ಡನ್ನ ನಟರು, ಇಲ್ಲಿ ಫೇಮಸ್ ನಟರು. ಸ್ಯಾಂಡಲ್ವುಡ್ ಅಂತ ನಾನು ಹೇಳಿಲ್ಲ, ನಮ್ಮ ಸುತ್ತಮುತ್ತ. ಹೌದು. ಬಟ್ ಒಂದು ದಿವಸ ನಾನು ಕೂಡ ಓಡೋಕುದ್ರೆ ಆದಾಗ ಮೇ ಬಿ ನನಗೆ ಸಪೋರ್ಟ್ ಜಾಸ್ತಿ ಸಿಗ್ಬೋದೇನೋ. ಮೇ ಬಿ ನಾನು ಆ ಥರ ತಿಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಸಪೋರ್ಟ್ ಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ಸಪೋರ್ಟ್ ಸಿಕ್ಕಿಲ್ಲ ಅಂತ ನಾನು ಸುಮ್ಮನೆ ಇರಲಿಲ್ಲ. ಅದು ವೆರಿ ಇಂಪಾರ್ಟೆಂಟ್. ನಾನು ತುಂಬ ಸ್ಟ್ರಗಲ್ ಮಾಡಿ ಇದನ್ನು ಫಿನಿಷ್ ಮಾಡಿರೋದು ಇವಾಗ. ಆ್ಯಂಡ್ ಅದು ನನ್ನ ಮೋಟಿವೇಶನಲ್ಲಿ ನಾನು ಬಂದಿರೋದು. ನನಗೆ ಹಠ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಅದು ಒಂದು ಕಡೆ. ಆಮೇಲೆ ಇಷ್ಟು ಮಾಡಿ ಬಂದಿದ್ದಕ್ಕೆ ರಿವ್ಯೂಸ್ ಸಿಕ್ತಲ್ಲ, ಆ ಆಡಿಯನ್ಸ್ಗಳು ಅವರ ಅನಿಸಿಕೆನ ಹೇಳಿದ್ರಲ್ಲ, ಆವಾಗ ನನಗೆ ಸ್ಯಾಟಿಸ್ಫೈಡ್. ನಾನು ಸಾರ್ಥಕ ಆಯಿತು, ನನಗೆ ಇಲ್ಲಿ ತನಕ ತಗೊಂಡು ಬಂದಿರೋದು. ಇನ್ನು ನನಗೆ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಿಮ್ಮ ಸಿನಿಮಾ ಕೂಡ ಒಂದು ಬಿಗ್ ಒಂದು ಚಿಕ್ಕ ಬಜೆಟಲ್ಲಿ ತುಂಬ ಚೊಕ್ಕದಾಗಿ ಮಾಡಿರುವಂಥ ಸಿನಿಮಾ, ಆದರೆ ದೊಡ್ಡ ಮಟ್ಟದಲ್ಲಿ ಸೌಂಡನ್ನು ಮಾಡ್ತಾ ಇದೆ ಈ ಒಂದು ಸಿನಿಮಾ. ಸೊ ಈ ಒಂದು ಪ್ರಾಜೆಕ್ಟ್ಗೆ ನೀವು ಎಷ್ಟು ಕನಸನ್ನು ಕಂಡಿದ್ರಿ? ಈ ರೀತಿಯಾಗಿ ಬರಬೇಕು, ಇದೇ ರೀತಿಯಾಗಿರಬೇಕು? ಇದು ನಂದೊಬ್ಬಂದೇ ಕನಸಲ್ಲ ಮ್ಯಾಮ್. ನಮ್ಮ ಟೀಮಲ್ಲಿ ಸುಮಾರು ಜನ ಇದ್ದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಈ ಕಾಂತಾರದಲ್ಲಿ ಮಾಡಿದವರು, ಸೂಫ್ರೆಮ್ಸೋದಲ್ಲಿ ಇದ್ದವರು, ಅವ್ರನ್ನ ಬಿಟ್ಟು ನಾನು ಹೇಳೋದು. ಯಾಕೆಂದರೆ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರು ಟಾಪ್ ಇದ್ದಾರೆ. ಅದನ್ನು ಬಿಟ್ಟು ಸುಮಾರು ಜನ ಹೊಸ ಪ್ರತಿಭೆಗಳಿದ್ದಾರೆ. ಅವರಿಗೆ ನಂತರನೇ ಈಗ ನನ್ನ ಹತ್ರ ಒಂದು ಆಪ್ಷನ್ ಇತ್ತು ಅವರಿಗೆ ಚಾನ್ಸ್ ಕೊಡೋದಕ್ಕೆ. ಮೇ ಬಿ ಅವರು ಈ ಥರದ ಚಾನ್ಸ್ನ ಸುಮಾರು ಹುಡ್ಕೊಂಡು ಹೋಗಿದ್ರೇನೋ, ಮೇ ಬಿ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನ್ನಿಸ್ತು ಆ ಥರದವ್ರನ್ನ ನಾನು ಕರ್ಕೊಂಡ್ರೆ ನಾನು ಅವ್ರನ್ನ ತೋರಿಸ್ಬೋದು, ನಾಳೆ ದೊಡ್ಡ ಪರದೆಯಲ್ಲಿ ಅವ್ರನ್ನ ತೋರಿಸ್ಬೋದು, ಅವರ ಟ್ಯಾಲೆಂಟ್ನ ತೋರಿಸ್ಬೋದು. ಸುಮಾರು ಜನ ಅವ್ರನ್ನ ಯೂಸ್ ಮಾಡಿದರು ಅಷ್ಟೆ. ಸೊ ಅಂಥವ್ರು ಆ ಎಲ್ಲ ಫ್ರೆಂಡ್ಸನ್ನು ನಾನು ಕರ್ಕೊಂಡ್ಬಂದು ಒಂದು ಸ್ಟೇಜ್ ಕೊಟ್ಟಿರೋದು ಅಂತ ನನಗೆ ಅನಿಸುತ್ತೆ. ಅಂದರೆ ಯಾರನ್ನ ಯೂಸ್ ಮಾಡಿದ್ರು ಅಂತ ಅದೊಂದು ನನಗೆ ಅದು ಗೊತ್ತಾಗಲಿಲ್ಲ. ಅದೇ ಅಂದರೆ ಅವ್ರನ್ನ ಯೂಸ್ ಮಾಡಿಕೊಂಡ್ರು ಅಷ್ಟೇ ಅಂತ ಹೇಳಿದ್ರಲ್ಲ. ಮೇ ಬಿ ಈಗ ನನಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನಾನು ಆರ್ಟಿಸ್ಟ್ ಟ್ಯಾಲೆಂಟ್ ಇದೆ, ನನಗೊಂದು ಚಾನ್ಸ್ ಕೊಡಿ ಅಂತೀನಿ, ಆಯಿತು ಅಂತ ಹೇಳ್ತಾರೆ. ಹಾಂ, ಸೊ ನಾನೆಲ್ಲೋ ಒಂದು ಕಡೆ ಇರ್ತೀನಿ, ಹಂಗಿರ್ತಾರೆ. ಬಟ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಅವ್ರಿಗೂ ನಾನು ಚೆನ್ನಾಗಿ ಕಾಣಬೇಕು, ನಮ್ಮವ್ರಿಗೆ ನಾನು ಚೆನ್ನಾಗಿ ಕಾಣಬೇಕು, ನಾನೇನೋ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸುಮಾರು ಜನ ಇದ್ದಾರಲ್ವ, ಅವ್ರನ್ನೆಲ್ಲ ಕರೆಸಿ ನಾನು ಮಾಡಿರೋದು. ಹಾಗಾಗಿ ನನಗೆ ಜಾಸ್ತಿ ಅಲ್ಲಿ ಏನಾಯಿತು, ದುಡ್ಡಿಗೋಸ್ಕರ ಬಂದಿದ್ದು ಆರ್ಟಿಸ್ಟ್ಗಳಲ್ಲ ಅವರು. ನನ್ನ ಹತ್ರ ಏನೋ ಇದೆ, ನಾನು ಕೂಡ ತೋರಿಸ್ಕೊಬೇಕು ಅಂತ ಬಂದಿರೋದು. ತುಂಬ ಕಷ್ಟಪಟ್ಟಿದ್ದಾರೆ, ನನಗೇನೋ ಜಾಸ್ತಿ ಕಷ್ಟಪಟ್ಟಿದ್ದಾರೆ ಅಲ್ಲಿ ಎಲ್ಲರೂ, ಪ್ರತಿಯೊಬ್ಬರು. ಟೆಕ್ನಿಷಿಯನ್ ಕೂಡ ಬೆಳಿಬೇಕು ಅಂತ ಅಂದ್ಕೊಂಡಿರೋ ಟೆಕ್ನಿಷಿಯನ್ಸ್ಗಳು ಕೆಲವರು. ಸೊ ಅವರೆಲ್ಲ ಇರೋದ್ರಿಂದ ನನ್ನ ಬಜೆಟ್ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಮೂವಿ ಅಂದರೆ ಫ್ಯಾಂಟಸಿ, ಎಂಟರ್ಟೈನಿಂಗ್, ತುಂಬ ಅಡ್ವೆಂಚರಸ್ ಈ ಥರ ಮೂವಿ ಅಲ್ಲ ಇದು. ಅಷ್ಟೊಂದು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿರೋ ಮೂವಿ ಅಲ್ಲ ಇದು. ಇದು ಸಿಂಪಲಾಗಿ ನಮ್ಮ ಸುತ್ತಮುತ್ತ ನೋಡಿದ್ರೆ ಈಸಿ ಕನೆಕ್ಟ್ ಆಗುತ್ತೆ ನಿಮಗೆ. ಇದರ ಮುಂದೆ ಇನ್ನೂ ಎಲ್ಲ ಬ್ಲಾಸ್ಟ್ ಆಗೋದು, ದೊಡ್ಡ VFX ಆ ಥರ ಇರೋದು ಮೂವಿ ಇದ್ರೂ ಅದೇನನ್ಸುತ್ತೆ ಅಂತಂದರೆ ಆ 2 ಗಂಟೆ ಮಾತ್ರ ನಿಮಗೆ ಖುಷಿ ಕೊಡುತ್ತೆ. 2 ಗಂಟೆ ಮುಗಿದ ತಕ್ಷಣ ಬೇಕಾದರೆ ನೀವು ಇನ್ನೊಂದು ಮೂವಿ ನೋಡೋಕ್ಕೆ ಹೋಗ್ಬೋದು, ಇನ್ನೊಂದು 2 ಗಂಟೆ ಖುಷಿನ ಹುಡುಕ್ಬೋದು. ಇದನ್ನು ನೋಡಿದ ಮೇಲೆ ಒಂದು ಅರ್ಧ 1 ಗಂಟೆ ನೀವು ಫೀಲಿಂಗಲ್ಲಿ ಇರ್ತೀರ.
ಅಕ್ಕಪಕ್ಕ ಆಗಿರೋ ಥರನೇ ಇತ್ತಲ್ಲ, ಹೆಂಗೆ ಯಾವ ಥರ ಫೈಟಿಂಗ್ ಇತ್ತಲ್ಲ, ರಿಯಲ್ ಅನ್ನಿಸ್ತಾ ಇತ್ತಲ್ಲ, ಇವ್ರು ಮಾತಾಡಿರೋದೆಲ್ಲ ನಮಗೆ ನಾವು ಚಿಕ್ಕ ಇವರಿದ್ದಾಗ ಕನೆಕ್ಟ್ ಆಗ್ತಿತ್ತಲ್ಲ, ಈ ಫೀಲಿಂಗ್ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.